ಶ್ರೀಗುರುಭ್ಯೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಹರೇ ಶ್ರೀನಿವಾಸ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥದಾಸ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಇವತ್ತು ಧ್ಯಾನ ಪ್ರಕ್ರಿಯಾ ಸಂಧಿ. ನನ್ನ ಪುಸ್ತಕದಲ್ಲಿ 11ನೇ ಸಂಧಿ ಇದೆ, ನಿಮಗೂ ಅದೇ ಇರ್ಬೋದು. ಮುಂದೆ ಕೆಲವು ಸ್ವಲ್ಪ ಕ್ರಮವನ್ನು ಬದಲಾಗಿದೆ. ಅದು ಧ್ಯಾನ ಪ್ರಕ್ರಿಯಾ ಸಂಧಿ. ಇದರದ್ದು ಪದಚ್ಛೇದವನ್ನು ನೋಡೋಣ. ಪಾದುಕೆಯ ಕಂಟಕ ಸಿಕ್ಕತ ಮೊದಲಾದ ಅನುದಿನ ಬಾಧಿಸವು ಅಂತ ಓದಬೇಕು. ತುಂಬ ಜನ ಬಾಧಿಸಿವು ಅಂತ ಓದ್ತಾರೆ, ಅರ್ಥ ಬದಲಾಗ್ತದೆ. ಬಾಧಿಸವು ಏಕಾದಶ ಇಂದ್ರಿಯಗಳಲ್ಲಿ ಬಿಡದೆ ಋಷಿಕಪನ ಮೂರ್ತಿ ಸಾದರದೆ ನೆನೆವವನು ಏನ್ ಅಪರಾಧಗಳ ಮಾಡಿದರೂ ಸರಿಯೇ ನಿರೋಧಗೈಸವು ಮೋಕ್ಷ ಮಾರ್ಗಕ್ಕೆ ದುರಿತ ರಾಶಿಗಳು. ನಾನು ಎಲ್ಲಿ ಪಾಸ್ ಮಾಡ್ತೀನೋ ಅಲ್ಲಿ ಕಮ್ ಹಾಕ್ಕೊಳ್ಳಿ, ಅಂದರೆ ಅಲ್ಲಿ ಆ ಪದಚ್ಛೇದನ ಅಲ್ಲಿ ಮಾಡಬೇಕು ಅಂತ ಅರ್ಥ. ಆಮೇಲೆ ಎರಡನೇ ನೋಡಿ. ಹಗಲು ನಂದಾದೀಪದ ಅಂದದಿ ನಿಗಮ ವೇದ್ಯನ ಪೂಜಿಸುತ್ತ ಕೈ ಮುಗಿದು ನಾಲ್ಕರೊಳ ಒಂದು ಪುರುಷಾರ್ಥವನ್ನು ಬೇಡದಲೆ ಜಗದುದರನು ಕೊಟ್ಟದನು ಭುಂಜಿಸು ಮಗ ಮಡದಿ ಪ್ರಾಣ ಇಂದ್ರಿಯ ಆತ್ಮ ಆದಿಗಳು. ಮಗ ಮಡದಿ ಪ್ರಾಣ ಇಂದ್ರಿಯ ಆತ್ಮ ಆದಿಗಳು ಭಗವದ್ ಅಧೀನ ಎಂದು ಅಡಿಗಡಿಗೆ ನೆನೆಯುತ್ತಿರು. ಭಗವದ್ ಅಧೀನವೆಂದು ಅಡಿಗಡಿಗೆ ನೆನೆಯುತ್ತಿರು. ಅಸ್ವತಂತ್ರನು ಜೀವ ಹರಿ ಸರ್ವ ಸ್ವತಂತ್ರನು ನಿತ್ಯ ಸುಖಮಯ ನಿಸ್ವಬದ್ಧ ಅಲ್ಪಜ್ಞ ಶಕ್ತಿ ಸುಖ ದುಃಖ ನಿರ್ವಿಣ್ಣ ಹೃಸ್ವದೇಹಿ ಸನಾಥ ಜೀವನು ವಿಶ್ವವ್ಯಾಪಕ ಕರ್ತೃ ಬ್ರಹ್ಮ ಸರಸ್ವತಿ ಈಶ ಆದ್ಯ ಅಮರನುತ ಹರಿಯೆಂದು ಕೊಂಡಾಡು. ನಾಲ್ಕನೇ ನೋಡಿ. ಮತ್ತೆ ವಿಶ್ವ ಆದ್ಯ 8 ರೂಪ 9ರಲ್ಲಿ ಪೆಚ್ಚಿಸಲು. ವಿಶ್ವಾದ್ಯಂಟು ರೂಪ 9ರಲ್ಲಿ ಪೆಚ್ಚಿಸಲು 72 ರೂಪಗಳಿಹವು ಒಂದೊಂದೇ ಸಹಸ್ರ. ಪೃಥಕ್ ನಾಡಿಗಳೊಳಗೆ ಸರ್ವೋತ್ತಮನ ತಿಳಿಯೆಂದು ಭೀಷ್ಮನು ಬಿತ್ತರಿಸಿದನು ಧರ್ಮತನಯಗೆ ಶಾಂತಿ ಪರ್ವದಲ್ಲಿ. 5ನೇ ನೋಡಿ. 8 ಪ್ರಕೃತಿಗಳ ಒಳಗೆ ವಿಶ್ವಾದಿ 8 ರೂಪದಲ್ಲಿ ಇದ್ದು ಭಕುತರ ಕಂಟಕವ ಪರಿಹರಿಸುತ್ತಲಿ ಪಾಲಿಸುವ ಪ್ರತಿದಿನದಿ ನೆಂಟನಂದದಿ ಎಡೆಬಿಡದೆ ವೈಕುಂಠ ರಮಣನು ತನ್ನವರ ನಿಷ್ಕಂಟಕ ಸುಮಾರ್ಗದಲ್ಲಿ ನಡೆಸುವ ದುರ್ಜನರ ಬಡೆವ. ಸ್ವರಮಣನು ಶಕ್ತ್ಯಾದಿ ರೂಪದಿ ಕರಣಮಾನಿಗಳ ಒಳಗೆ ನೆಲೆಸಿ ಇದ್ದು ಅರವಿದೂರನು ಸ್ಥೂಲ ವಿಷಯಗಳ ಉಂಡುಣಿಪ ನಿತ್ಯ. ನೆಲೆಸಿದ್ದ ಅರವಿದೂರನು ಸ್ಥೂಲ ವಿಷಯಗಳ ಉಣಿಪ ನಿತ್ಯ. ಅರಿಯದಲೆ ಉಂಬನು ಎಂಬುವ ನಿರೆಗಳನ್ನು ಉಂಬುವನು ನಿಶ್ಚಯ. ಮರಳಿ ಭವಾಟವಿಯ ಸಂಚರಿಸಿ ಬಳಲುವನು. 7ನೇದು. ಸುರುಚಿ ರುಚಿರ ಸುಗಂಧ ಶುಚಿ ಎಂದು ಅರಿತಿಹನು ಷಡ್ರಸಗಳಳು 12 ರೂಪದಲ್ಲಿ ಶ್ರೀ ಭೂದುರ್ಗೆಯರ ಸಹಿತ. ಸ್ವರಮಣನು 72,000 ಸಮೀರನ ರೂಪದೊಳಗೆ ಇದ್ದು ಉರುಪರಾಕ್ರಮ ಕರ್ತೃ ಎನಿಸುವ ನಾಡಿಯೊಳಗೆ ಇದ್ದು
ನಿನ್ನ ಸರ್ವತ್ರದಲ್ಲಿ ನೆನೆವವರನು ಅನ್ಯ ಕರ್ಮವ ಮಾಡಿದರು ಸರಿ ಪುಣ್ಯ ಕರ್ಮಗಳ ಎನಿಸುವವು ಸಂದೇಹ ಇನಿತಿ ಇಲ್ಲ. ನಿನ್ನ ಸ್ಮರಿಸದೆ ಸ್ನಾನ ಜಪ ಹೋಮ ಅನ್ನ ವಸ್ತ್ರ ಗಜ ಅಶ್ವ ಭೂ ಧನ ಧಾನ್ಯ ಮೊದಲಾದ ಅಖಿಲ ಧರ್ಮವ ಮಾಡಿ ಫಲವೇನು. 9. ಇಷ್ಟ ಭೋಗ್ಯ ಪದಾರ್ಥಗಳು ಶಿಪಿವಿಷ್ಟನಾಮದಿ ಸರ್ವಜೀವರ ತುಷ್ಟಿ ಬಡಿಸುವ ದಿನದಿ ಸಂತುಷ್ಟ ತಾನಾಗಿ. ಕೋಷ್ಟದಳು ನೆಲೆಸಿದ್ದು ರಸಮಯ ಪುಷ್ಟಿ ಐದಿಸುತ್ತ ಇಂದ್ರಿಯಗಳು ಪ್ರೇಷ್ಠನಾಗಿದ್ದೆಲ್ಲ ವಿಷಯಗಳ ಉಂಬು ತಿಳಿಸದಲೇ. 10. ಕಾರಣ ಆವಯ ಜ್ಞಾನ ಕರ್ಮ ಪ್ರೇರಕನು ತಾನಾಗಿ ಕ್ರಿಯೆಗಳ ತೋರುವನು ಕರ್ಮ ಇಂದ್ರಿಯ ಅಧಿಪರೊಳಗೆ ನೆಲೆಸಿದ್ದು. 3 ಗುಣಮಯ ದ್ರವ್ಯಗ ತದಾಕಾರ ತನ್ನಾಮದಲ್ಲಿ ಕರೆಸುವ ತೋರಿಕೊಳ್ಳದೆ ಜನರ ಮೋಹಕಲ್ಪಕನು. ಜಲಧಿಯೊಳು 11. ದ್ರವ್ಯ ಎನಿಸುವ ಭೂತ ಮಾತ್ರದೊಳ ಅವ್ಯಯನು ಕರ್ಮ ಇಂದ್ರಿಯಗಳೊಳು ಭವ್ಯ ಸಕ್ರಿಯೆ ನೆನಪ ಜ್ಞಾನ ಇಂದ್ರಿಯಗಳೊಳಗೆ ಇದ್ದು ಸ್ತವ್ಯಕಾರಕ ನೆನೆಸಿ ಸುಖಮಯ ಸೇವ್ಯ ಸೇವಕನು ಎನಿಸಿ ಜಗದೊಳು ಹವ್ಯವಾಹನನು ಅರಣಿಯೊಳಗೆ ಇಪ್ಪಂತೆ ಇರುತ್ತಿಪ್ಪ. ಮನವೇ ಮೊದಲಾದ ಇಂದ್ರಿಯಗಳೊಳಗೆ ಅನಿಳದೇವನು ಶುಚಿಯನಿಸಿ ಕೊಂಡ ಅನವರತ ನೆಲೆಸಿಪ್ಪ ಶುಚಿಶುದ್ಧೋತ ಎಂದೆನಿಸಿ ತನುವಿನೊಳಗೆ ಇಪ್ಪನು ಸದಾ ವಾಮನ ಋಷಿಕೇಶ ಆಖ್ಯ ರೂಪದಲು ಅನುಭವಕ್ಕೆ ತಂದಿವ ವಿಷಯಜ ಸುಖವ ಜೀವರಿಗೆ. ಪ್ರೇರ್ಯರೊಳು ಪ್ರೇರಕನು ತಾನಾಗಿ ಹರಿ ನಿರ್ವೈರ್ಯದಿಂದ ಪ್ರವರ್ತಿಸುವ ತನ್ನಾಮ ರೂಪದಲ್ಲಿ ತೋರಿಕೊಳ್ಳದೆ ಸರ್ವರಳು ಭಾಗೀರಥಿಯ ಜನಕನು ಸಕಲ ವ್ಯಾಪಾರಗಳ ತಾ ಮಾಡಿಸಿ ನೋಡಿ ನಗುತ್ತಿಪ್ಪ. 14. ಹರಿಯೇ ಮುಖ್ಯ ನಿಯಾಮಕನು ಎಂದು ಅರಿದು ಪುಣ್ಯ ಅಪುಣ್ಯ ಹರುಷ ಅಹರುಷ ಲಾಭ ಅಲಾಭ ಸುಖ ದುಃಖಾದಿ ದ್ವಂದ್ವಗಳ ನಿರುತ ಅವನ ಅಂಗ್ರಿಗೆ ಸಮರ್ಪಿಸಿ ನರಕ ಭೂ ಸ್ವರ್ಗ ಅಪವರ್ಗದಿ ಕರಣನಿಯಾಮಕನ ಸರ್ವತ್ರದಲ್ಲಿ ನೆನೆಯುತ್ತಿರು. ಮಾನವಕ ತತ್ಫಲಗಳನ್ನು ಅನುಸಂಧಾನವಿಲ್ಲದೆ ಕರ್ಮಗಳ ಸ್ವೇಚ್ಛಾನುಸಾರದಿ ಮಾಡಿ ಮೋಹಿಸುವಂತೆ ಪ್ರತಿದಿನದಿ ಜ್ಞಾನಪೂರ್ವಕ ವಿಧಿ ನಿಷೇಧಗಳು ಏನು ನೋಡದೆ ಮಾಡು ಕರ್ಮ ಪ್ರಧಾನ ಪುರುಷೇಶನಲ್ಲಿ ಭಕುತಿಯ ಬೇಡು ಕೊಂಡಾಡು. 15. ಹಾನಿ ವೃದ್ಧಿ ಜಯ ಅಪಜಯಗಳನ್ನು ಏನು ಕೊಟ್ಟುದ ಭುಂಜಿಸುತ್ತ ಲಕ್ಷ್ಮೀನಿವಾಸನ ಕರುಣವನೆ ಸಂಪಾದಿಸು ಅನುದಿನದಿ ಜ್ಞಾನ ಸುಖಮಯ ತನ್ನವರ ಪರಮ ಅನುರಾಗದಿ ಸಂತೈಪ ದೇಹಾನುಬಂಧಿಗಳಂತೆ ಒಳಹೊರಗೆ ಇದ್ದು ಕರುಣಾಳು. ಆ ಪರಮ ಸಕಲ ಇಂದ್ರಿಯಗಳೊಳು ವ್ಯಾಪಕನು ತಾನಾಗಿ ವಿಷಯವ ತಾ ಪರಿಗ್ರಹಿಸುವನು ತಿಳಿಸದೆ ಸರ್ವಜೀವರೊಳು ಪಾಪರಹಿತ ಪುರಾಣ ಪುರುಷ ಸಮೀಪದಲ್ಲಿ ನೆಲೆಸಿದ್ದು ನಾನಾ ರೂಪಧಾರಕ ತೋರಿಕೊಳ್ಳದೆ ಕರ್ಮಗಳ ಮಾಳಪ
ಖೇಚರರು ಭೂಚರರು ವಾರಿ ನಿಶಾಚರಳ ಇದ್ದು ಅವರ ಕರ್ಮಗಳ ಆಚರಿಸುವನು ಘನಮಹಿಮ ಪರಮ ಅಲ್ಪನು ಉಪಾಧಿ ಗೋಚರಿಸನು ಬಹು ಪ್ರಕಾರ ಆಲೋಚನೆಯ ಮಾಡಿದರು ಮನಸ್ಸಿಗೆ ಕೀಚಕಾರಿ ಪ್ರಿಯ ಕವಿಜನ ಗೇಯ ಮಹಾರಾಯ. ಒಂದೇ ಗೋತ್ರ ಪ್ರವರ ಸಂಧ್ಯಾ ವಂದನೆಗಳನ್ನು ಮಾಡಿ ಪ್ರಾಂತಕ್ಕೆ ತಂದೆ ತನಯರು ಬೇರೆ ತಮ್ಮಯ ಪೆಸರುಗೊಂಬಂತೆ ಒಂದೇ ದೇಹದೊಳಿದ್ದು ನಿಂದ್ಯ ಅನಿಂದ್ಯ ಕರ್ಮವ ಮಾಡಿಸಿ ಇಂದಿರೇಶನು ಸರ್ವಜೀವರೊಳು ಈಶನು ಎನಿಸುವನು. ಕಿಟ್ಟಗಟ್ಟಿದ ಲೋಹಪಾವಕ ಸುಟ್ಟು ವಿಂಗಡ ಮಾಡುವಂತೆ ಘರಟ್ಟ ವ್ರೀಹಿಯೊಳಿಪ್ಪ ತಂಡುಲ ಕಡೆಗೆ ತೆಗೆಯುವಂತೆ ವಿಠ್ಠಲ ಎಂದು ಒಮ್ಮೆ ಮೈಮರೆದು ಅಟ್ಟಹಾಸದಿ ಕರೆಯೇ ದುರಿತಗಳ ಅಟ್ಟುಳಿಯ ಬಿಡಿಸುವನ ತನ್ನೊಳಗಿಟ್ಟು ಸಲಹುವನು. ಜಲಧಿಯೊಳು ಸ್ವೇಚ್ಛಾನುಸಾರದಿ ಜಲಚರ ಪ್ರಾಣಿಗಳು ತತ್ತತ್ ಸ್ಥಳಗಳಲ್ಲಿ ಸಂತೋಷ ಬರುತ್ತಲೇ ಸಂಚರಿಸುವಂತೆ ನಳಿನ ಅಭನೊಳ ಅಬ್ಜ ಭವ ಮುಪ್ಪಳೊಲ ಉರಿಗ ಮೈಗಣ್ಣ ಮೊದಲಾದ ಹಲವು ಜೀವರ ಗಣವು ವರ್ತಿಸುವುದು ನಿತ್ಯದಲ್ಲಿ. ವಾಸುದೇವನು ಒಳಹೊರಗೆ ಆಭಾಸಕನು ತಾನಾಗಿ ಬಿಂಬ ಪ್ರಕಾಶಿಸುವ ತದ್ರೂಪ ತನ್ನಾಮದಲ್ಲಿ ಸರ್ವತ್ರ. ಈ ಸಮನ್ವಯ ಎಂದೆನಿಪ ಸದುಪಾಸನೆಯ ಗೈವವನು ಮೋಕ್ಷ ಅನ್ವೇಷಿಗಳು ಉತ್ತಮನು ಜೀವನ್ಮುಕ್ತನು ಅವನಿಯಳು. ಭೋಗ್ಯ ವಸ್ತುಗಳೊಳಗೆ ಯೋಗ್ಯ ಅಯೋಗ್ಯ ರಸಗಳನ್ನು ಅರಿತು ಯೋಗ್ಯ ಅಯೋಗ್ಯರಲ್ಲಿ ನೆಲೆಸಿಪ್ಪ ಹರಿಗೆ ಸಮರ್ಪಿಸು ಅನುದಿನದಿ. ಭಾಗ್ಯ ಬಡತನ ಬರಲು ಹಿಗ್ಗದೆ ಕುಗ್ಗಿ ಸೊರಗದೆ ಸದ್ಭಕುತಿ ವೈರಾಗ್ಯಗಳನ್ನೇ ಮಾಡು ನೀ ನಿರ್ಭಾಗ್ಯ ನೆನೆಸದಲೆ. ಸ್ಥಳ ಜಲ ಅದ್ರಿಗಳಲ್ಲಿ ಜಲಿಸುವ ಫಲ ಸುಪುಷ್ಪಜ ಗಂಧ ರಸ ಶ್ರೀ ತುಳಸಿ ಮೊದಲಾದ ಅಖಿಳ ಪೂಜಾ ಸಾಧನ ಪದಾರ್ಥ ಹಲವು ಬಗೆಯಿಂದ ಅರ್ಪಿಸುತ್ತ ಬಾಂಬೊಳೆಯ ಜನಕಗೆ ನಿತ್ಯದಿ ತಿಳಿಯುವುದು ಈ ವ್ಯತಿರೇಕ ಪೂಜೆಗಳೆಂದು ಕೋವಿದರು. ಶ್ರೀಕರನ ಸರ್ವತ್ರದಲ್ಲಿ ಅವಲೋಕಿಸುತ್ತ ಗುಣರೂಪಕ್ರಿಯ ವ್ಯತಿರೇಕ ತಿಳಿಯದ ಅನ್ವಯಿಸು ಬಿಂಬನಲ್ಲಿ ಮರೆಯದಲೆ ಸ್ವೀಕರಿಸುವನು ಕರುಣದಿಂದ ನಿರಾಕರಿಸದೆ ಕೃಪಾಳು ಭಕ್ತರ ಶೋಕಗಳ ಪರಿಹರಿಸು ಸುಖವಿತ್ತು ಅನವರತ ಪೊರೆವ. ಇನಿತು ವ್ಯತಿರೇಕ ಅನ್ವಯಗಳ ಎನಿಪ ಪೂಜಾ ವಿಧಿಗಳನ್ನೇ ತಿಳಿದ ಅನಿಮೇಷನ ತೃಪ್ತಿಪಡಿಸುತ್ತಲಿರು ನಿರಂತರದಿ. ಘನಮಹಿಮ ಕೈಕೊಂಡು ಸ್ಥಿತಿ ವೃತ್ತಿ ಜನುಮಗಳ ಪರಿಹರಿಸಿ ಸೇವಕ ಜನರೊಳಗೆ ಇಟ್ಟು ಆನಂದ ಬಡಿಸುವ ಭಕ್ತವತ್ಸಲನು. ಜಲಜನಾಭನಿಗೆರಡು ಪ್ರತಿಮೆಗಳು. ಜಲಜನಾಭನಿಗೆ 2 ಪ್ರತಿಮೆಗಳು. ಇಳೆಯಳು ಜಡಚೇತನಾತ್ಮಕ ಚಲದೊಳಗೆ ಈರ್ಬಗೆ ಸ್ತ್ರೀ ಪುರುಷ ಭೇದದಲ್ಲಿ. ಜಡರೊಳಗೆ ತಿಳಿಯುವುದು ಆಹಿತ ಪ್ರತಿಮೆ ಸಹಜ ಅಚಲಗಳ ಎಂದು ಈರ್ಬಗೆ ಪ್ರತೀಕದಿ ಲಲಿತ ಪಂಚತ್ರಯ ಸುಗೋಳಕ ಅರಿತು ಭಜಿಸುತ್ತಿರು. ವಾರಿಜಾಸನ ವಾಯುವೇಂದ್ರ ಉಮಾರಮಣ ನಾಕೇಶ ಸ್ಮರ ಹಂಕಾರಿಕ ಪ್ರಾಣಾದಿಗಳು ಪುರುಷರ ಕಳೆವರದಿ. ಅಹಂಕಾರಿಕದಲ್ಲಿ ಅಹಂಕಾರಿಕ ಸ್ಥೂಲ ಶರೀರಕ್ಕೆ ಪ್ರಾಣಾಭಿಮಾನಿ. ಅಹಂಕಾರಿಕ ಪ್ರಾಣಾದಿಗಳು ಪುರುಷರ ಕಳೆವರದಿ.
ತೋರಿಕೊಳ್ಳದೆ ಅನಿರುದ್ಧ ದೋಷವಿದೂರ ನಾರಾಯಣನ ರೂಪ ಶರೀರಮಾನಿಗಳಾಗಿ ಭಜಿಸುತ್ತ ಸುಖವ ಕೊಡುತ್ತಿಹರು. ಶ್ರೀ ಸರಸ್ವತಿ, ಭಾರತಿ, ಸೌಪರ್ಣಿ, ವಾರುಣಿ, ಪಾರ್ವತಿ ಮುಖರು ಇರುತಿಹರು ಸ್ತ್ರೀಯೊಳಗೆ ಅಭಿಮಾನಿಗಳು ತಾವೆನಿಸಿ. ಅರುಣವರ್ಣ ನಿಭಾಂಗ ಶ್ರೀಸಂಕರುಷಣ ಪ್ರದ್ಯುಮ್ನ ರೂಪಗಳು ಇರುಳು ಹಗಲು ಉಪಾಸನೆ ಗೈಯುತ್ತಲೇ ಮೋದಿಪರು. ಕೃತಿ ಪ್ರತೀಕದಿ ಟಂಕಿ ಭಾರ್ಗವ ಹುತವಹ ಅನಿಲ ಮುಖ್ಯ ದಿವಿಜರು ತುತಿಸುಕೊಳಿತ ಅಭಿಮಾನಿಗಳು ತಾವಾಗಿ ನೆಲೆಸಿದ್ದು. ಪ್ರತಿ ದಿವಸ ಶ್ರೀ ತುಳಸಿ ಗಂಧ ಅಕ್ಷತೆ ಕುಸುಮ ಫಲ ದೀಪ ಪಂಚಾಮೃತದಿ ಪೂಜಿಪ ಭಜಕರಿಗೆ ಕೊಡುತಿಹರು ಪುರುಷಾರ್ಥ. ನಗಗಳಿಗೆ ಅಭಿಮಾನಿಗಳ ಎನೆಸಿ ಸುರರುಗಳು ಸಹಜ ಅಚಲಗಳಿಗೆ ಮಾನಿಗಳೆನಿಪ ಶ್ರೀ ವಾಸುದೇವನ ಪೂಜಿಸುತ್ತಲಿಹರು. ಸ್ವಗತ ಭೇದ ವಿವರ್ಜಿತನ ನಾಲ್ಬಗೆ ಪ್ರತೀಕದಿ ತಿಳಿದು ಪೂಜಿಸೆ. ವಿಗಡ ಸಂಸಾರ ಆಬ್ಧಿ ದಾಟಿಸಿ ಮುಕ್ತರನ್ನು ಮಾಳ್ಪ. ಆವ ಕ್ಷೇತ್ರಕ್ಕೆ ಹೋದರೆ ಇನ್ನಾವ ತೀರ್ಥದಿ ಮುಳುಗಲೆ, ಇನ್ನಾವ ಜಪ ತಪ ಹೋಮ ದಾನವ ಮಾಡಿ ಫಲವೇನು. ಶ್ರೀವರ ಜಗನ್ನಾಥ ವಿಠಲನ ಈ ವಿಧದಿ ಜಂಗಮವು ಸ್ಥಾವರ, ಜೀವರೊಳು ಪರಿಪೂರ್ಣ ಎಂದು ಅರಿಯದಿಹ ಮಾನವರು. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.